ಎಜುಕೇಷನ್ ಬಗ್ಗೆ ಹೇಳಿದ್ರಿ, ಬಿಗ್ ಬಾಸ್ ಮನೆಯ ವೇದಿಕೆಯಲ್ಲಿ ಸುದೀಪ್ ಸರ್ ಮುಂದೆ ಎಜುಕೇಷನ್ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ? ಈಗ ಮಾಡ್ತಾ ಇದ್ದೀನಿ. ಅದೇ ಪ್ಲಾನ್ಸ್ಗಳಿದೆ, ಅದ್ರ ವಿಷಯದಲ್ಲಿ ತುಂಬ ರಿವೀಲ್ ಏನು ಮಾಡ್ತಾ ಇಲ್ಲ. ಒಂದ್ಸಲ ಎಲ್ಲ ಫಿನಿಶ್ ಆಗಲಿ ಅನ್ನೋ ಕಾರಣಕ್ಕೆ ಕಾಯ್ತಾ ಇದ್ದೀನಿ. ಬಟ್ ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಈಗ ಮದುವೆ ಆದಮೇಲೆ ಎಜುಕೇಷನ್ ಅಂತ ಹೇಳಿದ್ರಿ, ಒಂದು ಮಹಿಳೆ ಇಂಡಿವಿಜುವಲ್ ಆಗಿ ನಿಂತ್ಕೊಳ್ಳೋದು ಆರ್ಥಿಕವಾಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ ಆಗಿರ್ಬೋದು ಎಷ್ಟು ಮುಖ್ಯ, ಎಷ್ಟು ಅಗತ್ಯತೆ ಇದೆ? ತುಂಬ ಮುಖ್ಯ. ಅಂದರೆ ಮನೆಯವರಲ್ಲಿ ಮದುವೆ ಆದಮೇಲೆ ಅಂತಲ್ಲ, ಮನೆಯಲ್ಲಿ ಗಂಡ ದುಡಿಬಹುದು, ಮನೆಯಲ್ಲಿ ಫಿನಾನ್ಷಿಯಲಿ ನೀವು ತುಂಬ ಸ್ಟೇಬಲ್ಡ್ ಫ್ಯಾಮಿಲಿಗೆ ಹೋಗಿರ್ಬೋದು, ಅದು ತಪ್ಪಲ್ಲ. ಆದರೆ ನಿಮ್ಮದು ಅಂತ ನೀವು ಯಾವತ್ತೂ ಇಟ್ಕೊಂಡಿರ್ಬೇಕು. ಯಾಕಂದರೆ ಬದುಕು ಹೀಗೆ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಜೀವನ ಯಾವಾಗಲೂ ಅನ್ಪ್ರಿಡಿಕ್ಟೇಬಲ್. ಸೊ ಇದು ಹಿಂಗೆ ಹೋಗುತ್ತಾ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಪ್ರತಿಯೊಬ್ಬ ಹೆಣ್ಣುಮಗಳು ತನ್ನ ದುಡಿಮೆ ಮೇಲೆ ತಾನು ನಿಂತಿರಲೇಬೇಕು. ಅದನ್ನು ನಾನು ಯಾವಾಗಲೂ ಹೇಳ್ತೀನಿ. ಎಜುಕೇಷನ್ ಮತ್ತು ಕೆರಿಯರ್ ಎರಡು ಪ್ರತಿ ಹೆಣ್ಮಗಳಿಗೂ ಮುಖ್ಯ. ಗೃಹಿಣಿಯಾಗಿರಬಾರ್ದಾ? ಇರಬೇಕು. ಅದು ಅದನ್ನು ಅವ್ರ ಕರ್ತವ್ಯ ಅಂತ ತೊಗೊಂಡ್ರೆ ಕರ್ತವ್ಯ, ಇಷ್ಟ ಅಂತ ತೊಗೊಂಡ್ರೆ ಇಷ್ಟ. ಈಗ ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀನಿ, ಬಟ್ ನನಗೆ ಗೃಹಿಣಿಯಾಗಿರೋದು ಬಹಳ ಇಷ್ಟ, ಅದು ನನ್ನ ಆಸಕ್ತಿ. ಸೊ ನಾನು ನಾನು ಆ ಬದುಕಿನಿಂದ ಬಂದಿರೋ ಕಾರಣಕ್ಕೆ ನಾನು ಅದನ್ನು ಪಾಲನೆ ಮಾಡ್ತೀನಿ. ಹಾಗಂತ ಫಿನಾನ್ಷಿಯಲಿ ಯಾವುದೇ ಕಾರಣಕ್ಕೂ ಡಿಪೆಂಡೆಂಟ್ ಆಗಿ ಯಾರೂ ಇರಬಾರ್ದು, ಯಾವ ಹೆಣ್ಮಕ್ಳು ಇರಬಾರ್ದು ಅಂತ ಇದೊಂಥರ ಎಚ್ಚರಿಕೆಯ ಕರಗಂಟೆ ಎಲ್ಲ ಹೆಣ್ಮಕ್ಳಿಗೂ ಕೂಡ. ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ. ಓಕೆ, ನಾವು ಅಂದರೆ ಮುಂಚೆನೂ ಕೆಲವು ಕಡೆ ಇತ್ತು, ಅಂದರೆ ಸೆಟಲ್ಡ್ ಆಗಿರೋ ಹುಡುಗನ್ನ ಮದುವೆ ಆಗಿಬಿಡೋಣ, ಸೊ ಲೈಫ್ ಸೆಟ್ಲ್ ಆಗಿರುತ್ತೆ ಅನ್ನೋದು. ಈ ಮೈಂಡ್ಸೆಟ್ಟಿಂದ ಎಲ್ಲ ಹೆಣ್ಮಕ್ಳು ಹೊರಗಡೆ ಬರಬೇಕು. ಯಾಕೆಂದರೆ ಈ ದೇಶಕ್ಕೆ ಒಗ್ಗಿಕೊಳ್ಳುವಂಥ ಮನಸ್ಥಿತಿ ಅಲ್ವೇ ಅಲ್ಲ. ನಮ್ಮ ದೇಶ ಹೆಂಗೆ ಬಂದಿದ್ದು ಅಂತ ಕೇಳಿದ್ರೆ, ರಾಜ ಇಲ್ಲದೆ ಇದ್ದಾಗ ರಾಣಿ ಏನು ಸಿಂಹಾಸನದ ಮೇಲೆ ಕೂತ್ಕೊಂಡು ಸಾಮ್ರಾಜ್ಯ ನಡೆಸಿರುವಂಥ ಇತಿಹಾಸ ಇರುವಂಥ ದೇಶ. ಈ ನೆಲನೇ ಹಾಗೆ ಯಾವತ್ತೂ ಹೆಣ್ಣು ಮಕ್ಕಳನ್ನ ಡಿಪೆಂಡೆಂಟ್ ಆಗಿರೋದಕ್ಕೆ ಬಿಟ್ಟೇ ಇಲ್ಲ. ಸೊ ಹಾಗಾಗಿ ಯಾವ ಹೆಣ್ಮಕ್ಳು ಏನು ಫಿನಾನ್ಷಿಯಲಿ ಸೆಟಲ್ಡ್ ಆಗಿರೋಂಥ ಹುಡುಗನ ಮದುವೆ ಆಗಿಬಿಟ್ರೆ ಲೈಫ್ ಸೆಟ್ಲು, ಆ ಥರದ ಮೈಂಡ್ಸೆಟ್ಟಿಂದ ಎಲ್ಲ ಹೆಣ್ಮಕ್ಳು ಹೊರಗಡೆ ಬರಬೇಕು, ಓದಬೇಕು, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ನೀವು ಏನಾರ ಮಾಡಿ, ನೀವು ಗೃಹಿಣಿ ಆಗಿರಬೇಕು ಅಂತ ಅನ್ಕೋತೀರಾ. ಕೆಲವರಿಗೆ ಈಗ ಮಗು ಆಗುತ್ತೆ, ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ, ಏನು ಆ ಮ್ಯಾಟರ್ನಿಟಿ ಏಜ್ ಏನಿರುತ್ತೆ, ಆ ಪೀರಿಯಡ್ ಏನಿರುತ್ತೆ, ಅದರಲ್ಲಿ ನೀವು ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಇವತ್ತು ತುಂಬ ಅವಕಾಶ ಇದೆ. ಇವತ್ತು ನೀವು ಮನೆಯಲ್ಲೇ ಕೂತ್ಕೊಂಡು ಏನು ಬೇಕಾದರೂ ಮಾಡ್ಬೋದಾದ ಅವಕಾಶ ಇದೆ. ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ನೀವು ಕೆಲಸ ಮತ್ತು ಸಮಯ ಕೊಟ್ಟರೆ ಖಂಡಿತವಾಗ್ಲೂ ದುಡ್ಡು ತಾನಾಗಿ ಬರುತ್ತೆ. ದಯವಿಟ್ಟು ಮಿನಿಮಮ್ ನೀವು ಬೇಸಿಕ್ ಥಿಂಗ್ಸ್ಗಾದರೂ ನೀವು ಇಂಡಿಪೆಂಡೆಂಟ್ ಆಗಿರಿ ಅಂತ ನಾನು ಯಾವಾಗಲೂ ಹೇಳ್ತೀನಿ.